ನನ್ನ ಒಕ್ಕಲಿಗತನಕ್ಕೆ ಮಾತಾಡಿದಾಗ ನಾನು ಸುಮ್ಮನೆ ಇದ್ದೀನಿ, ನೀನೊಬ್ಬ ಒಕ್ಕಲಿಗನ ಅಂತ ಕೇಳಿದ್ರು ಅವಾಗಲೂ ನಾನು ಸುಮ್ಮನೆ ಇದ್ದೀನಿ. ಅಲ್ಲಿ ಯಾರು ಬಂದಿದ್ದು 20 ಜನ ಹುಡುಗರು ಬಂದಿದ್ರು, ಉದ್ವೇಗ ಇತ್ತು ಅವರಲ್ಲಿ, ಸತ್ಯ ಒಪ್ಕೊಂತೀನಿ. ನಾನು ಓಡೋಗ್ಲಿಲ್ವಲ್ಲ, ಗಂಡಸ್ ಥರ ಕೂತಿದ್ದೆ ಮುಂದೆ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅವ್ರಿಗೆ. ಕೇಳೋ ಸೌಜನ್ಯ ಇರಲಿಲ್ಲ. 100 ಜನ ಕಿರಿಸ್ತಾ ಇರ್ಬೇಕಾದ್ರೆ ಒಬ್ಬ ಹೆಂಗ್ರಿ ಮಾತಾಡೋಕ್ಕಾಗ್ತದೆ? ಅದು ಕಾಗೆ ಆರಿಸ್ಬಿಟ್ಟ, ಎಸ್ಕೇಪ್ ಆಗ್ಬಿಟ್ಟ, ಓಡೋಗ್ಬಿಟ್ಟ, ಬುದ್ಧಿ ಕಲಿಸ್ಬಿಟ್ಟ. ನನಗೆ ಬುದ್ಧಿ ಕಲಿಸ್ಬೇಕಾಗಿರೋದು ರಾಘವೇಂದ್ರ ಸ್ವಾಮಿಗಳು, ನನಗೆ ಬುದ್ಧಿ ಕಲಿಸ್ಬೇಕಾಗಿರೋದು ಕನ್ನಡಿಗರು, ನನಗೆ ಬುದ್ಧಿ ಹೇಳಬೇಕಾಗಿರೋ ನನ್ನ ಹೆತ್ತ ಜನ. ಯಾವ ಒಬ್ಬ ನಟ ಅವನ ಅಭಿಮಾನಿಗಳು ನನ್ನ ಹತ್ರ ಬರೋಕ್ಕಾಗೋದಿಲ್ಲ. ನಾನು ಇವತ್ತು ಹೇಳ್ತೀನಿ, ಔಟ್ರೇಟ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಪಾಡಿಗೆ ನನ್ನ ಬಿಡಿ, ನನ್ನ ಪಾಡಿಗೆ ನಾನು ಕನ್ನಡದ ಕೆಲಸ ಮಾಡ್ತೀನಿ, ಕನ್ನಡದ ನಟನಾಗಿದ್ದೀನಿ. ಎಷ್ಟೋ ಜನ ಮಕ್ಕಳುಗಳು ಇವತ್ತು ನನ್ನ ಭಾವನೆನ ಅರ್ಥ ಮಾಡಿಕೊಂಡು ಅವರ ಕಷ್ಟ ಸುಖಕ್ಕೆ ನನ್ನಲ್ಲಿ ಸಲಹೆ ಕೇಳೋ ಥರ ಆಗಿದ್ದೀನಿ. ದಯವಿಟ್ಟು ನನ್ನನ್ನು ಈ ಥರ ಅವಮಾನ ಮಾಡೋದಕ್ಕೆ ಬರಬೇಡ್ರಿ. ನನ್ನ ಪಾಡಿಗೆ ನಾನು ಇನ್ನೂ 16 ವರ್ಷ ಇಲ್ಲಿ ಕನ್ನಡದ ಕೆಲಸ ಮಾಡಬೇಕು ಅಂತ ಇದ್ದೀನಿ. ನನ್ನ ಮಸಿ ಬಳಿಬೇಡಿ ನೀವು. ನೀವೆಲ್ಲ ಕನ್ನಡಪ್ರಭ ಆಗಲಿ ಅಥವಾ ನಿಮ್ಮ ಸುವರ್ಣ ಟಿವಿ ಆಗಲಿ, ನೀವೆಲ್ಲ ನನ್ನ ಸ್ನೇಹಿತರಲ್ವಾ? ನೀವೆಲ್ಲ ನನ್ನ ಪ್ರೀತಿಸಲಿಲ್ವಾ? ಹೆಂಗ್ರಿ ಮನಸ್ಸು ಬರುತ್ತೆ ನಿಮಗೆ ನನ್ನ ಬಗ್ಗೆ ಈ ಥರ ಎಲ್ಲ ಬರೆಯೋದಕ್ಕೆ? ಐ ಫೆಲ್ಟ್ ಅಶೇಮ್ಡ್. ನೆವರ್ ಡೂ ದಿಸ್. ಯಾರಿಗೂ ಕಾಕ ಹೊಡಿಬೇಡ್ರಿ. ಆಮೇಲೆ ಇಂಥ ಸ್ಥಿತಿಗತಿಗಳನ್ನ ನೀವು ಡೆವಲಪ್ ಮಾಡೋದಕ್ಕೆ ಹೋದ್ರಿ ಅಂದರೆ ರೌಡಿಸಮ್ ಸ್ಟಾರ್ಟ್ ಮಾಡ್ತಾರೆ ಇಂಡಸ್ಟ್ರಿನಲ್ಲಿ. ಎಲ್ಲ ನಟರುಗಳಿಗೂ ಎದುರಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಿ ಹ್ಯಾವ್ ಟು ಸ್ಟಾಪ್ ಇಟ್. ಇದು ರೌಡಿಸಮ್ ಸೆಂಟ್ರಲ್ ರೀ. ಇದ್ರೆ ಕೂತು ನಿಂತು ಮಾತಾಡಬೇಕು. ದೊಡ್ಡವರು ಚಿಕ್ಕವರು ಇದ್ದಾರೆ ಇಲ್ಲಿ. ಯಾಕೆ ಇವತ್ತು ನಾನು ಹೇಳ ಏನಾಗ್ತಾ ಇದೆ ಕನ್ನಡ ಸಿನಿಮಾ ರಂಗ? ಇವತ್ತು ಒಬ್ಬ ನಟನ ಸಿನಿಮಾ ಹಿಟ್ ಆಯ್ತು ಅಂದರೆ ಇನ್ನೊಬ್ಬ ನಟ ಇನ್ನೊಂದು ಹುನ್ನಾರ ಮಾಡ್ತಾನೆ, ಇನ್ನೊಂದು ಥರ ಮಾಡ್ತಾರೆ. ಇಲ್ಲಿ ಏನಾಗಿದೆ ಅಂದರೆ, ನಾವು ಬೆಳೆಯೋಣ, ನಾವೆಲ್ಲ ಕನ್ನಡದವರು, ನಮ್ಮ ಪಿಕ್ಚರ್ ಓಡ್ತಾ ಇದೆ ಅನ್ನೋ ಭಾವನೆ ಬಂದಿಲ್ಲ. ನಾನು ಒಬ್ಬನೇ ಓಡ್ಬೇಕು, ನಾನು ಒಬ್ಬನೇ ಬೆಳಿಬೇಕು, ನಾನು ಒಬ್ಬನೇ ಉದ್ಧಾರ ಆಗಬೇಕು, ಇನ್ಯಾರೂ ಬರ್ಕೂಡ್ದು ಅನ್ನೋ ಒಂದು ಸ್ಥಿತಿ ಬರ್ತಾ ಇದೆ. ಇದು ತಗೊಂಡು ಎಲ್ಲೋ ಹೋಗ್ತದೆ ಅನ್ನೋ ದರಿದ್ರ ರಾಜಕಾರಣಗಳಲ್ಲಿದೆ. ರೌಡಿಸಮ್ ಮಾಡೋವಂಥದ್ದು, ಗೇರವ್ ಮಾಡೋವಂಥದ್ದು. ಇನ್ನೊಂದು ನಮಗೆ ಗೊತ್ತಿಲ್ವಾ? ನಮಗೆ ಜನ ಇಲ್ವಾ? ಬರೋದಿಲ್ವಾ ಗೇರವ್ ಮಾಡೋದಕ್ಕೆ? ಬರ್ತಾರೆ. ನಾನು ಅದಕ್ಕೆಲ್ಲ ಅಕ್ಸೆಪ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ, ಎಲ್ಲ ನನ್ನ ಕನ್ನಡಿಗರ ತಂದೆ ತಾಯಿಗಳಿಗೆ ಹೇಳ್ತೀನಿ, ದಯಮಾಡಿ ಇಂಥ ವಿಚಾರಧಾರೆಗಳನ್ನ, ಹಿರಿಯರಿಗೆ ಅಪಮಾನ ಮಾಡಿಸುವಂಥದ್ದನ್ನು ದಯವಿಟ್ಟು ಎನ್ಕರೇಜ್ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವತ್ತೂ ತಪ್ಪು ದಾರಿಗೆ ಹೋದವ್ರನ್ನ ತಿದ್ದಿ ತುಳಿಯುವಂಥ ಕೆಲಸಗಳನ್ನ ಮಾಡಬೇಕು. ನೀವು ಈ ಥರ ಎನ್ಕರೇಜ್ ಮಾಡಿಕೊಂಡು ಪೇಪರ್ಗಳಲ್ಲೆಲ್ಲ ಈ ಥರ ಎಲ್ಲ ಈ ದರಿದ್ರ ಆರ್ಟಿಕಲ್ನೆಲ್ಲ ಬರ್ಕೊಂಡು ನೀವು ಕಾಗೆ ಆರಿಸ್ಬಿಟ್ಟ, ಇನ್ನೊಂದು ಮಾಡ್ಬಿಟ್ಟ, ಮತ್ತೊಂದು ಮಾಡ್ಬಿಟ್ಟ ಅಂತ ನೀವು ಬರಿತಾ ಹೋದರೆ ದಟ್ ಮೀನ್ಸ್ ನೀವು ಬೇರೆ ಕಡೆ ಒಂದು ಕುಚೇಷ್ಟೆನ ಎನ್ಕರೇಜ್ ಮಾಡ್ತಾ ಇದ್ದೀರಾ ಅಂತ ಆಯಿತು. ನೀವು TRPಗೋಸ್ಕರ ಬೇರೆ ಏನೋ ಅವತಾರ ಮಾಡ್ತಾ ಇದ್ದೀರಾ ಅಂತ ಆಯಿತು. ಹೆದರಿಸ್ಬೇಡಿ. ನಾವು ಯಾವಾಗ ತಪ್ಪು ಮಾಡ್ತೀವಲ್ಲ, ಕಳ್ತನ ಮಾಡ್ತೀವಿ, ಸುಳ್ಳು ಹೇಳ್ತೀವಿ, ಮೋಸ ಮಾಡ್ತೀವಿ, ಇನ್ನೊಬ್ರು ತಲೆ ಹೊಡಿತೀವಿ, ಮರ್ಡರ್ ಮಾಡ್ತೀವಿ ಅಂದಾಗ ನಾನು ನಿಮ್ಮ ಮುಂದೆ ನನ್ನ ಚಪ್ಪಲಿನ ಬಿಚ್ಚಿ ನೀಲ್ ಡೌನ್ ಮಾಡಿ ನಿಮಗೆ ಸಾರಿ ಕೇಳ್ತೀನಿ. ನಾನು ಹಂಗಲ್ಲ. ಅಪ್ಪನು ಹುಟ್ಟಿದ ಮಗ, ಕನ್ನಡ ಅಂತ ಬದುಕಿರೋನು. ನನ್ನ ಪಾಡಿಗೆ ನಾನಾಯಿತು, ನನ್ನ ಬದುಕಾಯಿತು, ನನ್ನ ಕನ್ನಡಿಗರಾಯಿತು ಅಂತ ಇದ್ದೀನಿ ನಾನು. ನಮ್ಮ ಕನ್ನಡಿಗರು ಸತ್ತೋಗಿಲ್ಲ, ಬದುಕಿದ್ದಾರೆ. ನೆನಪಿಟ್ಕೊಳ್ಳಿ. ಈ ಥರ ಕೆಲಸ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಇದು ನನಗೆ ದುಃಖ ಆಗಿದ್ದು ಯಾಕೆ, ಬೇಜಾರಾಗಿದ್ದು ಯಾಕೆ ಅಂದರೆ, ಯು ಆರ್ ಇನ್ಸಲ್ಟಿಂಗ್. ನನ್ನ 40 ವರ್ಷನ ಇನ್ಸಲ್ಟ್ ಮಾಡ್ತಾ ಇದ್ದೀರಿ. 40 ವರ್ಷ ಊಟ ಇಲ್ಲದೆ, ನಿದ್ರೆ ಇಲ್ಲದೆ, ಚಾಪೆ ಹಾಸ್ಕೊಂಡು ಬೆಳೆದವನು ನಾನು. ಸುಮ್ಮನೆ ಬಂದ್ಬಿಟ್ಟು ಜಾಲರ ಹೊಡ್ಕೊಂಡು ಬೆಳೆದವನಲ್ಲ ನಾನು, ತಲೆ ಹಿಡಿದು ಬೆಳೆದವನಲ್ಲ ನಾನು ಕನ್ನಡಿಗರ ಚಪ್ಪಾಳೆ ತೊಗೊಂಡು ಬೆಳೆದವನು. ನೀವು ನನಗೆ ಅವಮಾನ ಮಾಡೋದು ಒಂದೇ, ನೀವು ಕನ್ನಡಿಗರಿಗೆ ಅವಮಾನ ಮಾಡೋದು ಒಂದೇ. ದಯವಿಟ್ಟು ವಿನಂತಿ ಮಾಡ್ತೀನಿ, ಈ ಥರ ಕುಚೇಷ್ಟೆ ಮಾತುಗಳನ್ನೆಲ್ಲ ಮಾತಾಡಬೇಡಿ. ನನಗೂ ಮಾತಾಡೋಕ್ಕೆ ಬರುತ್ತೆ, ನನ್ನ ಹತ್ರನೂ ಮಾಧ್ಯಮ ಇದೆ. ನಿಮಗೆ ಬಿಡಿಸಿ ಹೇಳಿದ್ದೀನಿ. ಅದು ಯಾರೋ ಒಬ್ಬ ವೆಬ್ ಡಿಸೈನರ್ ಬಗ್ಗೆ ಮಾತಾಡಿದ್ದನ್ನು ಕುಚೇಷ್ಟೆ ನಡೀತಾ ಇದೆ, ಬಿ ಕೇರ್ಫುಲ್, ಮಾತಾಡೋಕ್ಕೆ ಹೋಗ್ಬೇಡಿ. ದಯಮಾಡಿ ಮಾತಾಡಬೇಡಿ. ಅಗಾಧವಾದ ಗೌರವ ಇದೆ ನನಗೆ. ಮಾಧ್ಯಮ ಅಂದರೆ ನನ್ನ ಬೆಳೆಸಿರೋದು ಮಾಧ್ಯಮ, ನೆನಪಲ್ಲಿಟ್ಕೊಳ್ಳಿ. ಮಾಧ್ಯಮ ಅಂದರೆ ಆ ಕಾಲದಲ್ಲಿ ಇದ್ರಲ್ಲ, ಬೆಳೆಸಿದ್ರಲ್ಲ ನನ್ನ ಮಾಧ್ಯಮ. ಹೋಗಿ ಅವ್ರನ್ನ ಭೇಟಿ ಮಾಡಿ, ಯಾವ ಥರ ಇತ್ತು ನಮ್ಮವರ ಸಂಬಂಧ ಅಂತ ಕೇಳಿ. ಯಾಕ್ರಿ ಈ ಥರ ಆಗ್ತಾ ಇದ್ದೀರಿ? ಯಾಕೆ? ವೈ ಯು ಪೀಪಲ್ ಆರ್ ಬಿಹೇವಿಂಗ್ ಲೈಕ್ ದಿಸ್? ಇಟ್ಸ್ ನಾಟ್ ಗುಡ್. ಒಳ್ಳೇದಾಗೋದಿಲ್ಲ. ನಾನು ಸತ್ಯ ಹೇಳ್ತೀನಿ. ನನ್ನ ಪಾಡಿಗೆ ನಾನು ದೇವರಲ್ಲಿ ನೆಮ್ಮದಿಯಾಗಿ ಧನ್ಯವಾದ ಹೇಳ್ಕೊಂಡು ಆರಾಮಾಗಿ ಆನಂದವಾಗಿ ರಾಯರ ಸ್ಮರಣೆ ಮಾಡ್ಕೊಂಡು ಬದುಕ್ತಾ ಇದ್ದೀನಿ. ಇನ್ನು 2 ವರ್ಷ ಹೋದರೆ 60 ವರ್ಷ ಆಗ್ತದೆ. ಬೇಕಾ? ನಿಮ್ಮ ಅಪ್ಪ ಅಮ್ಮ ಇಲ್ವಾ ನನ್ನ ವಯಸ್ಸವನು? ಅವ್ರಿಗೂ ಅವಮಾನ ಮಾಡ್ತೀರೇನ್ರಿ ಈ ಥರ? ವೆರಿ ಬ್ಯಾಡ್. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. ಡೋಂಟ್ ಡೂ ದಿಸ್. ಮತ್ತೊಮ್ಮೆ ಹೇಳ್ತೀನಿ, ಹೊಸ ದಿಗಂತ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಪತ್ರಿಕೆ ಬಗ್ಗೆ ಮಾತಾಡ್ತೀನಿ. ನಾನು ಇನ್ಮೇಲೆ ನಾನೊಬ್ಬ RSS ಕಾರ್ಯಕರ್ತ ರೀ, ದೇಶ ಸೇವೆ ಮಾಡುವಂಥ ಒಂದು ಸಂಘಟನೆ ಕಾರ್ಯಕರ್ತ. ನಾನು ಮಾತಾಡ್ತೀನಿ. ನಿಮಗೆ ಅದು ಬೇಜಾರಿತ್ತು ಅಂದರೆ ದಯವಿಟ್ಟು ಅದರಲ್ಲೂ ಬೈರಿ. ನಂಗೆ ಬೇಜಾರಿಲ್ಲ. ಇನ್ನು ಮುಂದೆ ನನ್ನ ಯಾವ ವಿಚಾರಧಾರೆಗೂ ನಾನು ಇನ್ಮೇಲೆ ಬರೋದಿಲ್ಲ. ನನಗೆ ಸಾಕು. ನನಗೇನಾದ್ರು ಅನ್ನಿಸ್ಬೇಕು ಅಂದರೆ, ಕನ್ನಡಿಗರ ನನ್ನ ಮೇಲೆ ನಂಬಿಕೆ ಇದ್ದರೆ ನನ್ನ ಮಾಧ್ಯಮದ ಮುಖಾಂತರ ಐ ವಿಲ್ ಟೆಲ್. ನಾನು ತಿಳಿಸ್ತೀನಿ. ದಯವಿಟ್ಟು ಇಂಥ ರೌಡಿಸಮ್ ಮಾಡೋಕ್ಕೆ ಹೋಗಬೇಡಿ. ಇದು ಕನ್ನಡ ಚಿತ್ರರಂಗ ಹಾಳಾಗೋಗ್ತಾ ಇದೆ, ಸರ್ವನಾಶ ಆಗ್ತಾ ಇದೆ. ಇವತ್ತು ಹೇಳ್ತೀನಿ ಕೇಳಿ. 3 ದಿನ ಬರ್ತಾ ಇದ್ದಾರಲ್ಲ ಜನ ಥಿಯೇಟ್ರ್ ಮುಂದೆ, ಅದಲ್ಲ ರೀ ಜೀವನ. ಒಬ್ಬೊಬ್ಬ ಪ್ರೊಡ್ಯೂಸರ್ ರೋಡಿಗೆ ಬರ್ತಾ ಇದ್ದಾನೆ, ಸೂಸೈಡ್ ಮಾಡ್ಕೊತಾ ಇದ್ದಾನೆ. ಅದನ್ನ ಮುಂದೆ ನೀವೇ ನೋಡ್ತೀರಾ.
ನಿಮಗೆ ಗೊತ್ತಾಗ್ತದೆ ಆ ಹಣೆ ಬರ. ಯಾವುದ್ರಿ ಇದು ಬೂಟಾಟಿಕೆ ಸ್ಟಾರ್ಡಮ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಕೊಂಡು ನನಗಿಲ್ವೇನ್ರಿ ಅಭಿಮಾನಿ ಸಂಘ? 167 ಸಂಘ ಇದೆ ರೀ, ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ. ನಾನು ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ದೀನಿ, ನೀವು ಯಾರು ಕೂಡ ಪ್ರತಿಕ್ರಿಯಿಸಬಾರ್ದು, ಇದು ತಿಳಿದೇ ಆಗಿರುವಂಥದ್ದು. ಮಾತಾಡ್ತೀನಿ, ತಿಳಿಸ್ತೀನಿ ಅಂತ ನಿನ್ನೆ ರಾತ್ರಿ ಎಲ್ಲ ಫೋನಲ್ಲಿ ಮಾತಾಡಿದ್ದಾರೆ. ನಾನೆಲ್ಲ ಬಂದು ಹೇಳಲ್ಲ ನಿಮಗೆ. ಬೀಯಿಂಗ್ ಎನ್ ಆ್ಯಕ್ಟರ್, ಶುಡ್ ಐ ಕಮ್ ಎವ್ರಿ ಡೇ ಅಂಡ್ ಸಿಟ್ ಇನ್ ಫ್ರಂಟ್ ಆಫ್ ಯುವರ್ ಟಿವಿ? ನಿಮ್ಮ ಟಿವಿಲಿ ಕೂತ್ಕೊಂಡು ಬಾಯಿ ಬಿಡ್ಕೊಳ್ಳ ನಾನು ಬಂದು? ಏನಕ್ಕೆ ಬರಲಿ ನಾನು ಬರೋದಿಲ್ಲ. ಇಡೀ ಕರ್ನಾಟಕ ಜನತೆ ಗೊತ್ತಿದೆ ನಾನೇನಂತ. ಭಾಳ ಪರಿಶುದ್ಧವಾಗಿ ಬದುಕಿದ್ವಿ ಈ ಸಮಾಜದಲ್ಲಿ ನಾವು. ನಾನು ರೀ ಒಕ್ಕಲಿಗ ಮನೆತನದಲ್ಲಿ ಬಂದವನು ರೀ, ತಿನ್ನಕ್ಕೆ ಅನ್ನ ಇಲ್ಲದೆ ಗೋಣಿಚೀಲ ಹಾಸ್ಕೊಂಡು ಬಂದು ಕಷ್ಟಪಟ್ಟು ನಾನು 40 ವರ್ಷಗಳ ಕಾಲ 150 ಸಿನಿಮಾ ಮಾಡಿದ್ದೀನಿ. ನಾನು 29 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, 2 ಬಾರಿ ಶಾಸಕ ಆಗಿದ್ದೀನಿ. ಎಲ್ಲೂ ಕೂಡ ಹಲ್ಕಟ್ ಕೆಲಸ ಮಾಡಿಲ್ಲ, ಲೋಫರ್ ಕೆಲಸ ಮಾಡಿಲ್ಲ, ತಲೆ ಹಿಡ್ದಿಲ್ಲ, ಕಳ್ತನ ಮಾಡಿಲ್ಲ, ಲಂಚ ತೊಗೊಂಡಿಲ್ಲ, ಪ್ರಾಮಾಣಿಕವಾಗಿದ್ದೀನಿ. ಇದಕ್ಕೆ ಬೃಂದಾವನದಲ್ಲಿರೋ ರಾಯರ ಸಾಕ್ಷಿ, ಕನ್ನಡಿಗರ ಸಾಕ್ಷಿ. ನೆವರ್ ಡೂ ದಿಸ್ ಫ್ರೆಂಡ್ಸ್. ನಂಗೆ ಇಷ್ಟ ಆಗಲಿಲ್ಲ, ಇದು ಭಾಳ ನೋವಾಯಿತು. ನನ್ನ ಹೆಂಡತಿ ಭಾಳ ರಿಕ್ವೆಸ್ಟ್ ಮಾಡಿದ್ಲು, ನೋ ಎಕ್ಸೈಟ್ ಆಗಬೇಡಿ, ಮಾತಾಡಬೇಡಿ ಅಂತ. ನನ್ನ ಹೆಂಡತಿಗೆ ಹೇಳಿದೆ, ನೀವು ಇದರಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂತ ಹೇಳಿ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ನಾನು ತುಂಬ ಹರ್ಟ್ ಆಗಿದೆ. ತುಂಬ ದೊಡ್ಡ ಇತಿಹಾಸ ಇರುವಂಥ ಕನ್ನಡಪ್ರಭ ಪತ್ರಿಕೆ ಘನವಾದ ವಿಚಾರ ಬರಬೇಕು, ಸಮಾಜ ತಿದ್ದುವಂಥ ವಿಚಾರ ಬರಬೇಕು, ರೈತರ ಸಮಸ್ಯೆ ಬರಬೇಕು, ಒಂದು ಸಮಾಜ ಸ್ವಾಸ್ಥ್ಯನ ಕೆಡಿಸ್ತಾ ಇರೋವ್ರ ವಿರುದ್ಧ ಧ್ವನಿ ಬರಬೇಕು. ರೌಡಿಸಮ್ ಮಾಡೋದು, 20 ಜನ ಬಂದು ಗೇರಾವ್ ಮಾಡೋದು ನಿಮಗೆ ಅದೊಂಥರ ತಮಾಷೆಯಾಗಿ ಕಾಣ್ತಿದ್ಯಾ? ಆನಂದವಾಗಿ ಕಾಣ್ತಾ ಇದೆಯಾ? ನನಗೆ ಅನ್ನಿ, ನಾನು ದಿನ ರೋಡಲ್ಲೇ ನಿಂತಿರ್ತೀನಿ, 1000 ಜನ ಕಟ್ಕೊಂಡು. ಇದೆಲ್ಲ ಒಂದು ದಿನನಾ? ಐ ವಿಲ್ ನೆವರ್ ಡೂ ದಟ್ ಮಿಸ್ಟೇಕ್. ಇಟ್ ಶುಂಟ್ ಹ್ಯಾಪನ್. ಇದು ಯಾರ್ಯಾರೋ ಸ್ಟಾರ್ಗಳಿಗೆಲ್ಲ ತಂದಿಕ್ಬಿಟ್ಟು ತಮಾಷೆ ನೋಡೋದು, ಮಜಾ ತೊಗೊಳೋದು ಎಲ್ಲ ಬಿಟ್ಟುಬಿಡಿ. ಇದು ವರ್ಕೌಟ್ ಆಗೋದಿಲ್ಲ. ಜನಕ್ಕೆ ಗೊತ್ತಾಗ್ತದೆ. ದೇ ವಿಲ್ ನೋ ಒನ್ ಡೇ ದೇ ವಿಲ್ ನೋ. ದಯವಿಟ್ಟು ಬೇಡಿ. ನಾನು ಪೂಜೆ ಮಾಡಿ ನಗ್ನಗ್ತಾ ಶೂಟಿಂಗ್ ಹೋಗೋಣ ಅಂತ ಇದೆ. ಯು ಹರ್ಟೆಡ್ ಮೀ. ನಿಮ್ಮ ಬರವಣಿಗೆ ನೋಡಿ ನಂಗೆ ತುಂಬ ಹರ್ಟ್ ಆಯಿತು. ಕಾಗೆ ಹಾರಿಸ್ತೀನ ನಾನು, ಓಡೋಗ್ತೀನ ನಾನು, ಜಿಂದಗಿನಲ್ಲಿ ಓಡೋಗಲ್ಲ. ಅಪ್ಪನಿಗೆ ಹುಟ್ಟಿದ ಮಗ, ನಮ್ಮಪ್ಪನ ಹೆಸರು ಶಿವಲಿಂಗೇಗೌಡ, ತುರುವೇಕೆರೆ ತಾಲೂಕ್, ಮೈಸಂದ್ರ ಹೋಬಳಿ, ಆನಡ್ಗು ಗ್ರಾಮ. ಆ ಅಪ್ಪನಿಗೆ ಹುಟ್ಟಿದ ಮಗ. ನಾನು ಎಲ್ಲೂ ಓಡೋಗಲ್ಲ. ಐ ನೋ ಹೌ ಟು ಹ್ಯಾಂಡಲ್ ಎವ್ರಿಥಿಂಗ್. ಥ್ಯಾಂಕ್ ಯು, ನಮಸ್ಕಾರ, ಗಾಡ್ ಬ್ಲೆಸ್ ಯು.